ಸ್ನೇಹಿತರೆ ನಮಸ್ಕಾರ. ನಾನು ರಘು ಜಾಣಗೆರೆ. ನೀವೆಲ್ಲರೂ ಪಾಪ ಎಲ್ಲೆಲ್ಲೋ ಹೊಟ್ಟೆಪಾಡಿಗೆ ದುಡಿತಾ ಇರ್ತೀರಿ. ಫ್ಯಾಕ್ಟ್ರಿಲಿ ಕೆಲಸ ಮಾಡೋ ಅಂಥವ್ರು ಇಂಥ ಬಿಸಿಲಲ್ಲೂ ಬೇಸಿಗೆನಲ್ಲೂ ಫ್ಯಾಕ್ಟ್ರಿಯಲ್ಲಿ ದುಡಿತಾ ಇರ್ತೀರಿ. ತಿಂಗಳ ಬಾಡಿಗೆ ಕಟ್ಟೋದು ಹೇಗೆ, ಮಕ್ಕಳ ಫೀಸ್ ಕಟ್ಟೋದು ಹೇಗೆ, 1 ಗಂಟೆ 2 ಗಂಟೆ ಹೆಚ್ಚಿಗೆ ಕೆಲಸ ಮಾಡಿದ್ರೆ ಏನಾದರೂ ಈ ಸಾರಿ ಒಂದು ಹೊಸದಾಗಿ ಏನಾದರೂ ಒಂದು ಚೀಟಿ ಗೀಟಿ ಹಾಕಿ ಬೆಂಗಳೂರಲ್ಲಿ ಎಲ್ಲಾದ್ರೂ ಬೆಂಗಳೂರು ಸುತ್ತಮುತ್ತ ಇರುವಂಥ ಜಾಗಗಳಲ್ಲಿ ಏನಾದರೂ ಒಂದು 5 ಲಕ್ಷ 10 ಲಕ್ಷಕ್ಕೆ ಸೈಟ್ ತಗೋಬೋದಾ ಅನ್ನುವಂಥ ಒಂದು ಭವಿಷ್ಯದ ಏನು ಸೆಕ್ಯೂರಿಟಿಗಾಗಿ ಹಗಲು ಇರುಳು ದುಡಿತಾ ಇರ್ತೀರಿ. ಇನ್ನೊಂದು ಜನ ಬೇರೆ ಬೇರೆ ಥರನ, ಯಾರು ಡಾಕ್ಟರ್ಗಳು ಇವತ್ತು ಹಾಸ್ಪಿಟಲ್ ಕೆಲಸ ಮಾಡ್ತಾ ಇರ್ತಾರೆ, ಇಂಜಿನಿಯರ್ಗಳು ಅವ್ರ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಮಹಿಳೆಯರು, ವಿದ್ಯಾರ್ಥಿಗಳು, ಈ ಥರ ಯುವಕರು, ಹಲವಾರು ಜನರು ಪಾಪ ಅವರವರ ಏನು ಬದುಕಿಗಾಗಿ ದುಡಿದ್ರೆ ತಾನೇ ಬದುಕು. ಸಾಮಾನ್ಯ ಜನರ ಬದುಕು, ದುಡಿದ್ರೆ ಮಾತ್ರ ಸಾಮಾನ್ಯ ಜನರ ಬದುಕು. ಸೊ ಹಾಗಾಗಿ ಪಾಪ ಎಲ್ಲೆಲ್ಲೋ ಇವತ್ತು ಜನ ದುಡಿತಾ ಇದ್ದಾರೆ. ಈ ಸಮಯದಲ್ಲೂ ಕೂಡ ಜನ ಬೆವರು ಸುರಿಸಿ ದುಡಿತಾ ಇದ್ದಾರೆ ತಿನ್ನೋದಕ್ಕೆ, ಮತ್ತೆ ಅವ್ರ ಬದುಕನ್ನ ಕಟ್ಕೊಳ್ಳೋದಕ್ಕೆ ಬೆವರು ಸುರಿಸಿ ಜನ ದುಡಿತಾ ಇದ್ದಾರೆ. ಆದ್ರೆ ಜನ ಬೆವರು ಸುರಿಸಿ ದುಡಿದು ಕಷ್ಟಪಟ್ಟು ತಮ್ಮ ಏನು ತನ್ನ ಬದುಕಿಗೆ ಬೇಕಾಗಿರೋಷ್ಟು ಅವನ ಕೈಲಿ ದುಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ ಅಂತ ಅಂದ್ರೂ ಸರ್ಕಾರ ನಡೆಸೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾವು ಸರ್ಕಾರಕ್ಕೆ ಕಟ್ಬಿಟ್ಟು ನಾವು ದುಡಿತಾನೆ ಇರ್ತೀವಿ. ಒಂದಷ್ಟು ಜನರ ದುಡಿಮೆ ಏನಿದೆ, ಈ ತರಹದ ಈ ದೇಶದ ಸಾಮಾನ್ಯ ಜನರು ಬೆವರು ಸುರಿಸಿ ದುಡಿತಾ ಇರ್ತಕ್ಕಂಥ ಹಣ ಏನಿದೆ, ತೆರಿಗೆ ಹಣ ಏನಿದೆ, ಅದನ್ನ ಲೂಟಿ ಮಾಡೋದಕ್ಕೆ ಅಂತ ಹೇಳಿ ಒಂದಷ್ಟು ಜನನ್ನ ನಾವೇ ನೇಮಕಾತಿ ಮಾಡಿ ಇಟ್ಕೊಂಡಿದ್ದೀವಿ. ನಾವೇ ನಮ್ಮ ಹಣವನ್ನ ಕದಿ, ನೀನೊಬ್ಬ ಕಳ್ಳ, ಮೋಸಗಾರ, ಲೂಟಿಗಾರ, ಭ್ರಷ್ಟ, ಸ್ವಾರ್ಥಿ ಎನ್ನುವುದು ಗೊತ್ತಿದ್ರೂ ಕೂಡ ನಮಗೆ ಇವತ್ತು ನಾವು ಕೆಲವೊಬ್ಬರನ್ನ ಅಂತ ನೀಚರನ್ನೇ, ಅಂತ ಭ್ರಷ್ಟರನ್ನೇ, ಅಂತ ಸ್ವಾರ್ಥಿಗಳನ್ನೇ ಇವತ್ತು ನಾವೆಲ್ಲರೂ ಕಷ್ಟಪಟ್ಟು ದುಡಿದು ಕಟ್ತಾ ಇರುವಂತಹ ತೆರಿಗೆ ಹಣದ ತಿಜೋರಿ ಏನಿದೆ, ಟ್ರೆಜರ್ ಏನಿದೆ, ಅದನ್ನ ಕಾಯೋದಕ್ಕೆ, ಅದನ್ನ ರಕ್ಷಣೆ ಮಾಡೋದಕ್ಕೆ ಇವತ್ತು ನಾವು ಕಳ್ಳರನ್ನ, ಮೋಸಗಾರನ್ನ, ಲೂಟಿಗೋರರನ್ನ ನೇಮಕಾತಿ ಮಾಡ್ಕೊಂಡಿದ್ದೀವಿ. ಈಗಷ್ಟೇ ಸುದ್ದಿ ಬರ್ತಾ ಇದೆ ಮಾಧ್ಯಮಗಳಲ್ಲಿ, ಗದಗನ ಶಿರಹಟ್ಟಿಯ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅಂತಕ್ಕಂಥ ಒಬ್ಬ ಶಾಸಕ ತನ್ನ ಕ್ಷೇತ್ರದಲ್ಲಿ ಯಾವುದೋ ಒಂದು ಕಾಮಗಾರಿಗೆ, ತನ್ನ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ಒಂದು ಕಾಮಗಾರಿಯ ಗುತ್ತಿಗೆದಾರರಿಗೆ ನೀಡೋದಕ್ಕೆ 15 ಲಕ್ಷ ಕಮಿಷನ್ ಕೇಳಿ, ಅದರಲ್ಲಿ 5 ಲಕ್ಷ ಕಮಿಷನ್ ಇಸ್ಕೋಬೇಕಾದ್ರೆ ತನ್ನ ಪಿಎಗಳು, ಬಹುಶಃ ಆ ಪಿಎಗಳು ಸರ್ಕಾರಿ ಪಿಎಗಳೇ ಇರ್ತಾರೆ, ಒಬ್ರು ಇಬ್ರು ಸರ್ಕಾರಿ ಪಿಎಗಳೇ ಕೊಟ್ಟಿರ್ತಾರೆ ಅಂತ ಕಾಣುತ್ತೆ ಅವ್ರಿಗೆ, ಶಾಸಕರುಗಳಿಗೆ. ಆ ತನ್ನ 2 ಪಿಎಗಳ ಸಮೇತ ಅವನು ಇವತ್ತು ಸಿಕ್ಬಿಟ್ಟಿದ್ದಾನೆ. ಶಾಸಕ, ಯಾವ ಪಕ್ಷ ಶಾಸಕ? ಪಕ್ಷ ಮ್ಯಾಟ್ರ್ ಅಲ್ಲ ಇಲ್ಲಿ, ನೀವು ಪಕ್ಷದ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಸಿಕ್ಕಿರೋನ್ ಬಿಜೆಪಿಯವನೋ, JDS ಅವನೋ, ಕಾಂಗ್ರೆಸ್ ಅವನೋ ವಿಚಾರ ಅಲ್ಲ. ಯಾವನಾದ್ರೂ ಅದೇ ತಿಂತಾ ಇರೋದು, ಎಲ್ಲವನ್ನೂ ಅದೇ ಮಾಡ್ತಾ ಇರೋದು. ಬಿಜೆಪಿಯನ್ನು ಮಾತ್ರ ಸಿಕ್ಕಾಕೊಂಡಿದ್ದಾನೆ. ಬಿಜೆಪಿಯವರು ದೇಶಭಕ್ತರು ಪಕ್ಷ ಬಿಜೆಪಿದು, ಆ ದೇಶಭಕ್ತ ಪಕ್ಷದಲ್ಲಿ ದೇಶದ್ರೋಹಿ ಒಬ್ಬ ಸಿಕ್ಬಿಟ್ಟಿದ್ದಾನೆ. ಬಿಜೆಪಿ ಪಕ್ಷ ಹಂಗೆ, ಬಿಜೆಪಿ ಪಕ್ಷ ಹಿಂಗೆ, ಬಿಜೆಪಿ ಪಕ್ಷ ಈ ತರ ದೇಶದ್ರೋಹಿಗಳಿಂದನೇ, ಭ್ರಷ್ಟರಿಂದನೇ ತುಂಬಿರೋದು ಬಿಜೆಪಿ ಪಕ್ಷ ಅಂತ ಅಲ್ಲ. ಕಾಂಗ್ರೆಸ್ ಆಗ್ಲಿ, ಬಿಜೆಪಿ ಆಗ್ಲಿ, JDS ಆಗ್ಲಿ, ಇವತ್ತಿರುವಂತಹ ಬಹುತೇಕ ರಾಜಕೀಯ ಪಕ್ಷಗಳಲ್ಲಿ, ಈ 3 ಪಕ್ಷಗಳಲ್ಲಿ ಶಾಸಕರಾಗಿ ಬಂದಿರುವಂತವ್ರು ಮಾಡ್ತಾ ಇರುವಂತಹ ಅಲ್ಕಾ ಕೆಲಸ ಇದೆ. ನಾಚಿಕೆ ಆಗಲ್ವ? ಮಾನ ಮರ್ಯಾದೆ ಇಲ್ವಾ ನಿಮ್ಗೆ? ಇವ್ರಿಗೆ ಉತ್ಸವ ಮಾಡ್ತಾರಂತೆ ತಾಲೂಕುಗಳಲ್ಲಿ, ಉತ್ಸವ, ಇದೊಂದು ಶೋಕಿ ಇವ್ರಿಗೆ. ಇವ್ರ ಹೆಂಡ್ರ ಮಕ್ಕಳನ್ನ ಕರ್ಕೊಂಡ್ಬಂದು ಸ್ಟೇಜ್ ಮೇಲೆ ನಿಲ್ಸ್ಕೊಂಡು ಕುಣ್ಕೊಂಡು ಹೋಗೋದಕ್ಕೆ ಇವ್ರಿಗೆ ಶೋಕಿ ಮಾಡೋದಕ್ಕೆ ಇವತ್ತು ಜನರ ತೆರಿಗೆ ಹಣವನ್ನ ಲೂಟಿ ಮಾಡೋದು. ಜನರು ತೆರಿಗೆ ಹಣನ ಲೂಟಿ ಮಾಡೋದು ಒಂದ್ ಕಡೆಯಿಂದ, ಆಮೇಲೆ ಇವ್ರ ಅಪ್ಪಂದು ಗಲ್ಲದಿಂದ ತಗೊಂಬಂದೆ ಅಂತ ಹೇಳಿ, ನಮ್ಮ ಅಪ್ಪನ್ ದುಡ್ಡಿದು ಅಂತ ಹೇಳಿ ಹಾಕಿ ನಾನು ದಾನಶೂರ ಕರ್ಣ ಅಂತ ಹೇಳಿ ಇವರು ಉತ್ಸವಗಳು ಮಾಡೋದು. ತಾಲೂಕುಗಳಲ್ಲಿ ಉತ್ಸವ ಮಾಡ್ತಿದಾರಂತೆ. ನೆನ್ನೆ ಎಲ್ಲ ನಮ್ಮ ಪಕ್ಷದವ್ರು ಹೇಳ್ತಾ ಇದ್ರು, ಅಲ್ಲಿ ಬಳ್ಳಾರಿನಲ್ಲಿ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಈಗ ಇಡೀ ತಾಲೂಕಲ್ಲಿ ಉತ್ಸವಗಳು ಮಾಡ್ತಾ ಇದಾರೆ ಅಂತ. ಯಾರು ಉತ್ಸವ ಮಾಡ್ತಾ ಇರೋದು? ನಮ್ಮದೇ ತೆರಿಗೆ ಹಣವನ್ನ ನಮ್ಮ ಪ್ಯಾಕೆಟ್ಗೆ ಕೈ ಹಾಕಿ ಕದ್ದಿ ತಿಂದು ಲೂಟಿ ಮಾಡಿ ಕೊಬ್ಬಿರುವಂತಹ ಈ ತರದ ಜನರುಗಳು ನಮಗೆ ಉತ್ಸವದ ಮುಖಾಂತರ ಇವರ ವೈಭೋಗವನ್ನು ನಾವು ನೋಡೋದು. ಅಸಹ್ಯ ನಿಜವಾಗ್ಲೂ.
ಬಹುಶಃ ಈ ತರ ಸಮಾಜ ಯಾವತ್ತು ಕೆಟ್ಟಿರ್ಲಿಲ್ಲ ಅಂತ ಕಾಣುತ್ತೆ. ಶಾಸಕರು ಅಂತ ಅಂದ್ರೆ ಶಾಸನ ಬರೆಯುವಂತವ್ರು, ಕಾನೂನ ರಚನೆ ಮಾಡುವಂತವ್ರು, ಜನರಿಗೆ ಏನ್ ಬೇಕು ಬೇಡ ಅನ್ನೋದನ್ನ ತಿಳ್ಕೊಂಡು ಜನರ ಉದ್ಧಾರಕ್ಕಾಗಿ ಬೇಕಾಗಿರುವಂತಹ ಕಾನೂನುಗಳನ್ನ, ಯೋಜನೆಗಳನ್ನ ರೂಪಿಸಬೇಕಾಗಿರುವಂತವ್ರು. ಜನರು ಪಾಪ ಅವ್ರು ತಿಂತಾರೋ ಉಣ್ತಾರೋ, ಅವ್ರಿಗೆ ಲಾಭ ಬರುತ್ತೋ ನಷ್ಟ ಆಗುತ್ತೋ, ಉದ್ಯೋಗ ಉದ್ಯೋಗದಲ್ಲಿ ಮಾಡ್ತಕ್ಕಂಥ ಕೆಲಸದಲ್ಲಿ, ಆದ್ರೂ ಜನ ಅವ್ರ ದುಡ್ಡನ್ನ ಸರ್ಕಾರಕ್ಕೆ ಕೊಡ್ಬೇಕಾಗಿರುವಂತಹ ಸರ್ಕಾರದ ಪಾಲಿನ ತೆರಿಗೆಯನ್ನ ಜನ ಕಷ್ಟಪಟ್ಟು ಕೊಟ್ಬಿಡ್ತಾರೆ. ಜನ ಕೊಡ್ಲಿಲ್ಲ ಅಂದ್ರೂ ಗನ್ ಪಾಯಿಂಟ್ ಅಲ್ಲಿ ಸರ್ಕಾರ ವಸೂಲಿ ಮಾಡ್ತಾ ಇದೆ ತೆರಿಗೆಯನ್ನ ಸರ್ಕಾರ ಇವತ್ತು ನಿಜವಾಗ್ಲೂ ಏನು ಎದುರಿಸಿ ಸರ್ಕಾರ ವಸೂಲಿ ಮಾಡ್ತಾ ಇರೋದು. ಜನ ಅಷ್ಟೆಲ್ಲ ಕಷ್ಟಪಟ್ಟು ತಮ್ಮ ಕಷ್ಟ ನಷ್ಟದ ನಡುವೆನೂ ಸರ್ಕಾರಕ್ಕೆ ತೆರಿಗೆ ಕಟ್ಟಿದ್ರೆ ಅಂತ ತೆರಿಗೆ ಹಣ ಏನಾಗ್ತಾ ಇದೆ ಇವತ್ತು? ರೌಡಿಗಳು ಡಾನ್ಗಳು ಇವತ್ತು. ಹಿಂದೆ ಎಲ್ಲ ರೌಡಿಗಳು ಡಾನ್ಗಳು ಅಂತ ಏನು ಜನರನ್ನ ನೇರವಾಗಿ ಸುಲಿಗೆ ಮಾಡ್ತಾ ಇದ್ರು. ಇವತ್ತು ನಮ್ಮಿಂದನೇ ಆಯ್ಕೆ ಆಗಿರುವಂತಹ, ನಾವೇ ಅವರಿಗೆ ಓಟ್ ಹಾಕಿ ಅವರನ್ನ ಶಾಸಕರು, ಮಂತ್ರಿಗಳು, ಮುಖ್ಯಮಂತ್ರಿಗಳನ್ನಾಗಿ ಮಾಡಿರುವಂತಹ ವ್ಯಕ್ತಿಗಳು ಇವತ್ತು ನಾವು ಕೊಟ್ಟಂತಹ ಅಧಿಕಾರವನ್ನೇ ಬಳಸಿಕೊಂಡು ಇವತ್ತು ಜನಸಾಮಾನ್ಯರ ತೆರಿಗೆ ಹಣವನ್ನ ಲೂಟಿ ಮಾಡೋದ್ರ ಮುಖಾಂತರ ಜನರನ್ನ ಶೋಷಣೆ ಮಾಡೋದಕ್ಕೆ ನಿಂತಿದ್ದಾರೆ. ನಮ್ಗಳ ತಲೆನಲ್ಲಿ ಏನಿದೆ ಇವತ್ತು ನೋಡಿ, ಅವನೊಬ್ಬ ಶಾಸಕ ಸಿಕ್ಕಿದ್ದಾನೆ, ಶಿರಹಟ್ಟಿ ಶಾಸಕ ಸಿಕ್ಕಿದ್ದಾನೆ. ಜನ ಏನ್ ಮಾತಾಡ್ತಾರೆ ಅಂತ ಅಂದ್ರೆ ಅವ್ನು ಬಿಜೆಪಿ ಶಾಸಕ ಅಂತ. ಈಗ ವಿಚಾರ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್. ನಾವು ಕಾಂಗ್ರೆಸ್ ಜೆಡಿಎಸ್ ಅವರು ನಾವು ಹರಿಶ್ಚಂದ್ರ ಟ್ಯಾಗ್ಲೈನ್ ಹೊಂದಿರುವಂತವ್ರು. ಆಲ್ ಮಾರ್ಕು ನಮ್ದು, ಬಿಜೆಪಿ ಅವ್ರದ್ದು ಅಲ್ಕಾ ಮಾರ್ಕು ಅಂತ. ಎಲ್ರೂ ಅಲ್ಕಾಗಳೇ, ಎಲ್ರೂ ಲುಚ್ಚಾಗಳೇ, ಎಲ್ರೂ ದೇಶದ್ರೋಹಿಗಳೇ, ಎಲ್ರೂ ಇವತ್ತು ದುಡ್ಡು ಮಾಡೋದು ಇದೇ ರೀತಿಯಲ್ಲೇ. ಒಬ್ಬ ಸಿಗಾಕೊಂಡಿದ್ದಾನೆ, ಶಿರಹಟ್ಟಿಯ ಒಬ್ಬ ಶಾಸಕ ಇವತ್ತು ಸಿಗಾಕೊಂಡಿದ್ದಾನೆ. ಬಹುತೇಕರು ಹಣ ಮಾಡೋದು, ದುಡ್ಡು ಮಾಡೋದು, ಅವರ ಚುನಾವಣೆಗಳ ವೆಚ್ಚದ ಮೂಲ ಇದೆ ಕಮಿಷನ್. ಪ್ರತಿ ಕಾಮಗಾರಿಗಳಲ್ಲಿ ಕಮಿಷನ್. ಸಾಕಾಗಲ್ಲ ದುಡ್ಡು, ಎಷ್ಟು ಸಾಕಾಗುತ್ತೆ? ಮನೆ ಯಜಮಾನ ಸರಿಯಾಗಿದ್ರೆ, ಯಾವುದೇ ಮನೆಗಳಲ್ಲಿ ಆ ಮನೆಯ ಯಜಮಾನ ಸರಿಯಾಗಿದ್ರೆ, ಒಬ್ಬ ಮನೆ ನಡೆಸುವಂತ ಯಜಮಾನ ಸರಿಯಾಗಿದ್ದು ಕೈ ಬಾಯಿ ಸರಿಯಾಗಿ ಇಟ್ಕೊಂಡು ಇದ್ರೆ ಆ ಮನೆ ಸರಿಯಾಗಿ ನಡೆಯುತ್ತೆ. ಮನೆ ಯಜಮಾನನೇ ಕಳ್ಳನಾದ್ರೆ ಬರುವಂತ ಆದಾಯದಲ್ಲಿ ಮನೆ ಯಜಮಾನನೇ ಕದಿತಾನೆ, ತಿಂತಾನೆ, ಮೋಸ ಮಾಡ್ತಾನೆ, ಲೂಟಿ ಮಾಡ್ತಾನೆ ಅಂತ ಅಂದ್ರೆ ಆ ಮನೆ ಹೇಗೆ ಉದ್ಧಾರ ಆಗುತ್ತೆ? ಆ ಮನೆ ಹೇಗೆ ಅಭಿವೃದ್ಧಿ ಹೊಂದುತ್ತೆ? ಇವತ್ತು ಬಹುತೇಕ ರಾಜ್ಯದ ಬಹುತೇಕ ಶಾಸಕರುಗಳು, ಸಂಸದರುಗಳು, ಮಂತ್ರಿಗಳು ಮಾಡ್ತಾ ಇರುವಂತದ್ದು ಇದೇ ಕೆಲಸ. ನಾವು ಅವರನ್ನ ನಮ್ಮ ಕ್ಷೇತ್ರದ ನಾಯಕರನ್ನಾಗಿ ಮಾಡಿಕೊಂಡು ನಮ್ಮ ಕ್ಷೇತ್ರದ ಅಭಿವೃದ್ಧಿ ಮಾಡಿ ಅಂತ ಹೇಳಿ ನಾವು ಅವರಿಗೆ ಅಧಿಕಾರವನ್ನ ಕೊಟ್ಟಿದ್ರೆ, ಅವರು ಅಂತಹ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು ಇವತ್ತು ಈ ರೀತಿಯಾಗಿ ಎಲ್ಲ ಕಾಮಗಾರಿಗಳಲ್ಲಿ ಕಮಿಷನ್ನು, ಶಾಲೆಗಳ ಅಭಿವೃದ್ಧಿ ಮಾಡೋದ್ರಲ್ಲಿ ಕಮಿಷನ್ನು, ಏನಾದ್ರೂ ಆಗ್ಲಿ ಅವ್ರ ದುಡ್ಡು ಬೇಕು, ಹಣ ಬೇಕು. ಪಾಪಿಗಳು ಎಷ್ಟು ದುಡ್ಡಿದೆ ಅವ್ರ ಹತ್ರ? ಈಗಾಗಲೇ 100 ಕೋಟಿ 1000 ಕೋಟಿ ಇಟ್ಕೊಂಡೆ ರಾಜಕಾರಣ ಮಾಡಕ್ ಬರ್ತಾರೆ. 1000 ಕೋಟಿ ಇರೋನೇ ಇವತ್ತು MLA ಆಗ್ತಾ ಇರೋದು. ಯಾರು ಬಡವರು MLA ಆಗ್ತಾ ಇಲ್ಲ ಈ ಪಾಪಿಗಳು. 1000 ಕೋಟಿ ಇದ್ದಾಗ್ಲೂ ಇನ್ನ ದುಡ್ಡು ಬೇಕು ಅಂತಾರಲ್ಲ. ಇವ್ರಿಗೆ ಏನ್ ಮಾಡ್ಬೇಕು, ಏನ್ ಹೇಳ್ಬೇಕು? ದೇವ್ರೇನಾದ್ರೂ ಇದ್ರೆ ಇವ್ರನ್ನ ನೋಡ್ತಾ ಇಲ್ವ ಗಮನ? ಆ ದೇವ್ರಿಗೂ ದಾನಶೂರ, ದೇವ್ರ ಹತ್ರನೂ ದಾನಶೂರ ಕರ್ಣ ಅಂತ ಅನ್ಸ್ಕೋತಾರೆ. ಹೋಗಿ ಊರೂರಲ್ಲಿ ದೇವಸ್ಥಾನ ಕಟ್ಟೋದಕ್ಕೆ ಹಣ ಕೊಡ್ತಾರೆ. ಪಾಪಿಗಳು ತಿಂದಿರೋದು ಈ ರೀತಿಯಾಗಿ, ಕದ್ದಿರೋದು ಈ ರೀತಿಯಾಗಿ, ಜನರಿಗೆ ಮೋಸ ಮಾಡಿ ಕದಿಯುವಂತ ಹಣ ತೆಗೆದುಕೊಂಡೋಗು ಮತ್ತೆ ದೇವಸ್ಥಾನ ಕಟ್ಟೋದಕ್ಕೆ ಕಾಸು ಕೊಡ್ತಾರೆ. ದೇವ್ರಿಗೂ ಭ್ರಷ್ಟಾಚಾರ ಮಾಡ್ತಾರೆ ಇವರು. ದೇವ್ರು ಪರವಾಗಿ ಕೆಲಸ ಮಾಡ್ಲಿ ಅಂತ ಹೇಳಿ ದೇವ್ರಿಗೂ ಭ್ರಷ್ಟಾಚಾರ ಮಾಡ್ತಾರೆ. ಈ ತರದ ಜನರು ಇವತ್ತು ಸಮಾಜದಲ್ಲಿ ಆಗ್ಬಿಟ್ಟಿದ್ದಾರೆ. ಇವರು ನಿಜವಾಗ್ಲೂ ನಮ್ಗೆ ಭವಿಷ್ಯ ಕಟ್ಕೊಡ್ತಾರ? ನಮ್ಗೆ ಉದ್ಯೋಗ ಕೊಡ್ತಾರ? ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡ್ತಾರ? ನಮ್ ಕಾಲೇಜಿರ್ತಕ್ಕಂಥ ಜನರಿಗೆ ಯಾವುದೋ ನಮ್ಮ ಮನೆಯ ಹಿರಿಯರಿಗೋ, ನಮ್ಮ ಮನೆಯವ್ರಿಗೋ, ಮತ್ತೊಬ್ರಿಗೋ, ಯಾರಿಗೋ ಏನೋ ಕುಟುಂಬಸ್ಥರಿಗೆ ಸಮಸ್ಯೆಗಳಾದಾಗ, ಆರೋಗ್ಯ ಸಮಸ್ಯೆಗಳಾದಾಗ ಅವ್ರಿಗೆ ಒಳ್ಳೆಯ ಚಿಕಿತ್ಸೆ ಪಡ್ಕೊಳ್ಳೋದಕ್ಕೆ, ಆರೋಗ್ಯ ಸೇವೆಗಳನ್ನ ಪಡ್ಕೊಳ್ಳೋದಕ್ಕೆ ಆಸ್ಪತ್ರೆ ಕಟ್ತಾರ? ದುಡ್ಡು, ಇವ್ರಿಗೆ ದುಡ್ಡು ಬೇಕು. ದುಡ್ಡು ಮಾಡೋದಕ್ಕೆ, ವ್ಯವಹಾರ ಮಾಡೋದಕ್ಕೆ. ನಾಗ್ಲೇ ಹೇಳಿದ್ನಲ್ಲ, ನೀವೆಲ್ಲರೂ ಇವಾಗ ಈ ಟೈಮಲ್ಲಿ
ಕಾರ್ಖಾನೆಗಳಲ್ಲಿ ದುಡಿತಾ ಇರ್ತೀರಿ, ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಾ ಇರ್ತೀರಿ, ಅಂಗಡಿಗಳಲ್ಲಿ ಕೂತಿರ್ತೀರಿ, ಆಟೋ ಓಡಿಸ್ತಾ ಇರ್ತೀರಿ, ಡ್ರೈವಿಂಗ್ ಮಾಡ್ತಾ ಇದ್ದೀರಿ, ಹೊಲದಲ್ಲಿ ರೈತ ದುಡಿತಾ ಇದ್ದಾನೆ, ಎಲ್ಲರೂ ದುಡಿತಾ ಇದ್ದಾರೆ. ಆದ್ರೆ ಈ ಪಾಪಿಗಳು ಎಷ್ಟು ಕಮಿಷನ್ ಬರುತ್ತೆ ಅಂತ ಲೆಕ್ಕ ಹಾಕ್ತಾ ಇದ್ದಾರೆ. ಇನ್ನೊಂದಷ್ಟು ಜನ ವಿಧಾನಸೌಧದಲ್ಲಿದ್ದಾರೆ, ಒಂದಷ್ಟು ಜನ ಎಲ್ಲೆಲ್ಲಿ ಯಾವ್ಯಾವ ದಂಧೆನಲ್ಲಿ ಮುಳುಗಿದಾರೋ ಇವತ್ತು ನಾವು ಆಯ್ಕೆ ಮಾಡಿರುವಂತ ಜನಪ್ರತಿನಿಧಿಗಳು ಗೊತ್ತಿಲ್ಲ. ದಯವಿಟ್ಟು ಎಚ್ಚೆತ್ಕೊಳ್ಳಿ ಈ ಜನ ಈಗಲಾದ್ರು. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್, ಆ ಪಕ್ಷ ಈ ಪಕ್ಷ ಅಂತ ಇಲ್ಲ, ಎಲ್ಲಾ ಪಕ್ಷನೂ ಇದೆ, ಎಲ್ರದ್ದು ಇದೆ ಮೋಡ್ ಆಫ್ ಆಪರೇಂಡಿಸ್, ಇದು ಆಪರೇಷನ್. ಎಲ್ಲರೂ ಒಂದೇ ತರೀಕೆಯವರು ರಾಜಕಾರಣ ಮಾಡ್ತಾ ಇರುವಂತದ್ದು. ಸೊ ಇದನ್ನ ಬದಲಾಯಿಸಬೇಕು. ಸಾಮಾನ್ಯ ಜನರು ಚುನಾವಣೆಗಳಲ್ಲಿ ಗೆಲ್ಲಬೇಕು. ನಮ್ಮಂತ ನಿಮ್ಮಂತ ಸಾಮಾನ್ಯ ಜನರು ರಾಜಕಾರಣಕ್ಕೆ ಬರುವಂತಹ ಒಂದು ವಾತಾವರಣವನ್ನ, ಪ್ಲಾಟ್ಫಾರ್ಮ್ ಅನ್ನ ಸಾಮಾನ್ಯ ಜನರಿಗೆ ಸೃಷ್ಟಿ ಮಾಡಬೇಕು. ಇಂಥ ನೀಚರನ್ನ, ಭ್ರಷ್ಟರನ್ನ ರಾಜಕಾರಣದಿಂದ ಒಟ್ಟೋಡಿಸಬೇಕು ಅಂತ ಹೇಳಿ ಇವತ್ತು ಕೆಆರ್ಎಸ್ ಪಕ್ಷ ರವಿ ಕೃಷ್ಣಾರೆಡ್ಡಿ ಅವರ ನೇತೃತ್ವದಲ್ಲಿ ರಾಜ್ಯದಲ್ಲಿ ರಾಜಕೀಯ ಕ್ರಾಂತಿಯನ್ನ ಮಾಡೋದಕ್ಕೆ ಹೊರಟಿರೋದು. ಎಲ್ರಿಗೂ ಗೊತ್ತಿದೆ, ಒಬ್ಬ ಶಾಸಕನಾದವನು ಕಳ್ಳ, ಮೋಸಗಾರ, ಭ್ರಷ್ಟ. ಅವನೊಬ್ಬ ಬಡವರ, ಸಾಮಾನ್ಯ ಜನರ ಪಾಲಿನ ಅನ್ನವನ್ನ ಕಿತ್ತು ತಿಂತಾ ಇರುವಂತಹ ಒಬ್ಬ ರಾಕ್ಷಸ ಅನ್ನುವಂತಹದ್ದು ಇವತ್ತು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆದ್ರೆ ಜಾತಿ, ನಮ್ಮವನು, ನಮ್ಮ ಕುಲದವನು, ನಮ್ಮವನು, ಅಣ್ಣ, ಬಾಂಡು, ಸಿಂಹ, ಕರ್ಣ, ಏನು ಅಭಿವೃದ್ಧಿಯ ಅಧಿಕಾರ, ಅದು ಇದು ಹೇಳ್ಕೊಂಡು ಏನ್ರಪ್ಪ ಯುವಜನರು ನಾಚಿಕೆ ಆಗಲ್ವೇನ್ರಯ್ಯ? ಅವನು ಯಾವುದೋ ಮಾಡಬಾರದನ್ನ ಮಾಡಿ ಜೈಲಿಗೆ ಹೋಗಿರೋನ್ಗೆ, ಆ ಜೈಲಿಗೆ ಹೋಗಿರುವಂತ ಜೆಡಿಎಸ್ ಪಕ್ಷದ ರೇವಣ್ಣನ ಮಗನ್ನು ಇನ್ನು ಜನ ಬೆಂಬಲಿಸ್ತಾರೆ. ಇನ್ಯಾರೋ ಮಾಡಬಾರದನ್ನ ಮಾಡಿಕೊಂಡು ಬಂದ್ರು ರಾಜಕೀಯ ಪಕ್ಷದವರು ಜೈಲಿಗೆ ಹೋಗಿ ಬಂದು ಮಾಡಬಾರದನ್ನ ಮಾಡಿ ಜೈಲಿಗೆ ಹೋಗಿ ಬಂದ್ರು ಅವ್ರ ಹೆಸರಿನಲ್ಲಿ ನಿಲ್ತೀರಿ. ಅಸಹ್ಯ ಅನ್ಸಲ್ವಾ ನಿಮ್ಗೆ? ನಿಮ್ ಮನೆ ಹಾಳಾಗ್ತಾ ಇರುತ್ತೆ. ನಿಮ್ ಯೋಗ್ಯತೆಗೆ ನಿಮಗೇನೆ ಒಂದು ಉದ್ಯೋಗ ಸಿಕ್ಕಿರಲ್ಲ. ನಿಮ್ಗೆ ಉದ್ಯೋಗ ಸಿಗದೇ ಇರೋ ಕಾರಣಕ್ಕಾಗಿನೇ ನೀವು ಹೋಗಿ ಆ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಪಕ್ಷಗಳ ಜೊತೆಯಲ್ಲಿ ಓಡಾಡ್ಕೊಂಡಿರ್ತೀರಿ. ಉದ್ಯೋಗ ಸಿಕ್ಕಿದ್ರೆ ಎಲ್ಲ ಉದ್ಯೋಗ ಮಾಡ್ತಾ ದುಡಿತಾ ಇದ್ರಿ. ಅಲ್ಲೇನಾದ್ರು ಸಿಗುತ್ತಾ ನಮ್ಗೂ ಅವ್ರ ತರಕ್ಕೆ ಏನಾದ್ರು ದಾರಿ ಸಿಗುತ್ತಾ ಅಂತ ಹೇಳಿ ನೀವು ಅವ್ರ ತರದ ಮನುಷ್ಯರೇನ ಹೋಗ್ಲಿ? ನೀವು ಅವ್ರ ತರದ ಕಳ್ಳತನ ಮಾಡುವಂತ ಪ್ರವೃತ್ತಿ ಇರುವಂತ ಜನರೇ ಆಗಿದ್ರೆ ಬಹುಶಃ ನೀವು ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಜೊತೆ ಇರ್ತೀರ ಯುವಜನರು. ಇಲ್ಲ ಅಂತ ಅಂದ್ರೆ ಇಂಥವ್ರನ್ನ ಒದ್ದು ಓಡಿಸೋದಕ್ಕೆ ಏನ್ ಕೆಲಸ ಆಗ್ತಾ ಇದೆ ಇವತ್ತು ಕೆಆರ್ಎಸ್ ಪಕ್ಷದಿಂದ, ಅಂತ ಪಕ್ಷಗಳನ್ನ ನೀವು ಬೆಂಬಲಿಸ್ತಾ ಇದ್ರಿ ಪ್ರಾಮಾಣಿಕರಾಗಿದ್ರೆ. ಬಿಡಿ, ಇವಾಗ್ಲಾದ್ರೂ ಬಿಡಿ. ಎಲ್ಲಾರು ಇಂಥವ್ರೆ, ಎಲ್ಲಾರು ಈ ತರ ಶಿರಟ್ಟಿ ಶಾಸಕಂತರ ಎಲ್ಲ ಕಳ್ರೆ. ಇವ್ನು ಸಿಕ್ಕಾಕೊಂಡಿದ್ದಾನೆ, ಬೇರೆಯವರು ಸಿಕ್ಕಾಕೊಳ್ದಂಗೆ ಮಾಡ್ತಾ ಇದ್ದಾರೆ. ಆದ್ರೆ ಮುಂದಕ್ಕೆ ಸಿಕ್ಕಾಕೊಳ್ದಂಗೆ ಮಾಡುವಂತಹ ಪರಿಸ್ಥಿತಿನೇ ಆಗೋಲ್ಲ. ಅಂತ ಪರಿಸ್ಥಿತಿನೇ ಬದಲಾಗುತ್ತೆ. ಎಲ್ಲರೂ ಕೂಡ ಕಳ್ತನ ಮಾಡೋರು, ಮೋಸ ಮಾಡೋರು, ಮುಖವಾಡ ಹಾಕೊಂಡ್ರವ್ರು ಎಲ್ಲರ ಮುಖವಾಡಗಳು ಕಳ್ಚಿ ಬೀಳ್ತವೆ. ಇವರೆಲ್ಲರನ್ನು ಬೆತ್ತಲಾಗ್ತಾರೆ. ಅವರು ಬೆತ್ತಲಾಗಿ ಯಾವನೋ ಮಾಡ್ದೋನ್ ಪಾಪ ನೀವ್ಯಾಕೆ ಅಂಟಿಸ್ಕೊತೀರ? ಅವ್ರನ್ನ ಬೆಂಬಲಿಸಿ. ಕನಿಷ್ಠ ಪಕ್ಷ ಇಂಥ ಹಲ್ಕಾ ಕೆಲಸ ಮಾಡಿದಾಗಾದ್ರೂ ಅವ್ರನ್ನ ಚೀತು ಅಂತ ಹೇಳಿ ಉಗಿದಿ ಅವರಿಂದ ದೂರ ಬನ್ನಿ. ಅವ್ರ ಜೊತೆ ಇರುವಂತ ಜನರು ಅದನ್ನಾದ್ರೂ ಮಾಡಿ ಒಂದು ಮಾದರಿಯಾಗಿ ನೀವಾದ್ರೂ ಒಳ್ಳೆಯವರು ಅಂತ ತೋರಿಸ್ಕೊಳ್ಳಿ. ಗೊತ್ತಿಲ್ಲ ಏನಾಗುತ್ತೆ ಈ ಸಮಾಜ ಅಂತ ಹೇಳಿ ಗೊತ್ತಿಲ್ಲ. ಆದ್ರೆ ಈ ಸಮಾಜ ಏನೇ ಆದ್ರೂ, ಈ ರಾಜ್ಯ ಏನೇ ಆದ್ರೂ, ಈ ದೇಶ ಏನೇ ಆದ್ರೂ ನಾವೇ ಅದೆಲ್ಲದಕ್ಕೂ ಕಾರಣಕರ್ತರು ಜನರೇ ನಾವೇ. ನಾವು ನಮ್ಮ ಜನಪ್ರತಿನಿಧಿ ಒಬ್ಬರನ್ನ ಸರಿಯಾಗಿರೋನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ ಅಂತಂದ್ರೆ, ನೀಚರನ್ನ, ಭ್ರಷ್ಟರನ್ನ ಕುರಿ ಕಾಯೋದಕ್ಕೆ ತೋಳ ನೇಮಕಾತಿ ಮಾಡ್ಕೊಂಡ್ರು ಅನ್ನೋ ತರಕ್ಕೆ ಈ ತರದ ಜನರನ್ನ ನೀವು ನೇಮಕಾತಿ ಮಾಡ್ಕೋತೀರಿ. ಅವ್ರ ಹಣ, ಅಂತಸ್ತು, ಇದನ್ನ ನೋಡಿ ನೀವು ಅವ್ರಿಗೆ ಮರ್ಯಾದೆ ಕೊಡ್ತಾ ಇದ್ದೀರಿ. ಈ ರಾಜ್ಯ, ದೇಶವನ್ನ ಕಟ್ಟಬೇಕು, ಉಳಿಸ್ಬೇಕು ಅಂತ ಹೋರಾಡೋ ಜನರಿಗೆ ನೀವು ಮರ್ಯಾದೆ, ಗೌರವ ಕೊಡ್ತಾ ಇಲ್ಲ. ದುಡ್ಡಿನವನ್ ಬಂದು ರಾಜಕಾರಣ ಮಾಡಕ್ ಬಂದ್ರೆ ಅವನಿಗೆ ಓಟ್ ಹಾಕ್ತೀರಿ. ಯಾವನೋ ಒಬ್ಬ ಒಂದು ದುಡ್ಡು ಇಟ್ಕೊಂಡು ಯಾವ್ದೋ ಒಂದು ಕ್ಷೇತ್ರದಲ್ಲಿ ಒಂದು ನಾಯಿ ತರಕ್ಕೆ ಹೋಗಿ ದುಡ್ಡು ಇಟ್ಕೊಂಡು ಯಾವ್ದಾರ ಒಂದು ಕ್ಷೇತ್ರದಲ್ಲಿ ಹೊಸಬ ಹೋಗಿ ಅರ್ಜಿ ಹಾಕಿ ದುಡ್ಡು ಖರ್ಚು ಮಾಡಿದ್ರೆ ಜನ ಒಂದು 25,000 ಓಟ್ ಹಾಕ್ತಿದ್ರಿ. ಇವತ್ತು 25,000 ಜನ, 25,000 ಓಟ್ಗಳು ಸುಮ್ಮನೆ ಆಗ್ತಾರೆ ಜನ ಒಂದು ಕ್ಷೇತ್ರದಲ್ಲಿ. ಆದ್ರೆ ನಾವು ಒಳ್ಳೇದು ಮಾಡ್ತೀವಿ, ನಿಮ್ ಸೇವೆ ಮಾಡ್ತೀವಿ, ನಿಮ್ಮ ಹಣ ಕದಿಯಲ್ಲ, ನಿಮ್ ತೆರಿಗೆ ಹಣ ಲೂಟಿ ಮಾಡಲ್ಲ ಅಂತ ಹೇಳಿ ಜನರಿಗೆ ಎಷ್ಟೆಲ್ಲ ಒಳ್ಳೆ ಜನರು ಕನ್ವಿನ್ಸ್ ಮಾಡಿ ಒಳ್ಳೆ ರಾಜಕಾರಣ ಕಟ್ಟೋಣ, ಒಳ್ಳೆ ಸಮಾಜ ನಿರ್ಮಾಣ ಮಾಡೋಣ, ಒಳ್ಳೆ ದೇಶವನ್ನ ನಾವೆಲ್ಲರೂ ಒಂದು ಮಾದರಿ ರಾಷ್ಟ್ರವನ್ನಾಗಿ
ಕಟ್ಕೊಳ್ಳೋಣ ಅಂತೇಳಿ ಮಾವು ಮಾತಾಡ್ತಾ ಇದ್ರೆ ಅಂಥವ್ರಿಗೆ ಕ್ಯಾರೆ ಅಂತ ಹೇಳಲ್ಲ. ಅಂಥವ್ರೆಲ್ಲ ಒಂಥರಕ್ಕೆ ವೇಸ್ಟ್ ಬಾಡಿಗಳು. ದುಡ್ಡು ಇಟ್ಕೊಂಡು ಬಂದ್ರೆ ಮಾತ್ರ ಅವನು ಹೀರೋ ತರ ಕಾಣ್ತಾನೆ. ಇವತ್ತು ಅಂತ ದುಡ್ಡಿರೋ ಜನರಿಗೆ ಓಟ್ ಹಾಕಿ ಇವತ್ತು ದುಡ್ಡಿರೋ ಜನರು ಮಾಡ್ತಾ ಇರೋಂಥ ಅಲ್ಕಾ ಕೆಲಸ ಇಂಥದ್ದು. ದುಡ್ಡು ಇಟ್ಕೊಂಡು ಬರೋದೇ ಅವರು ರಾಜಕಾರಣದಲ್ಲಿ ದುಡ್ಡಿದೆ ಅಂತ ದುಡ್ಡನ್ನು ಲೂಟಿ ಮಾಡೋದಕ್ಕೆ ಬರೋದು ರಾಜಕಾರಣದಲ್ಲಿ. ಅವರು ರಾಜಕಾರಣ ಅಂತಂದ್ರೆ ವ್ಯಾಪಾರ, ಅವ್ರಿಗೆ ರಾಜಕಾರಣ ಅಂತಂದ್ರೆ ವ್ಯವಹಾರ. ನಾವೇನು ಅಂಗಡಿ ಇಡ್ತೀವಿ, ಇನ್ನೇನೋ ಒಂದು ಕಾರ್ ತಗೊಂಡು ಓಡಿಸ್ತೀವಿ ದುಡಿಮೆ ಮಾಡೋದಕ್ಕೆ ಅಂತೇಳಿ ನಾವು ಮಾಡ್ತೀವಲ್ಲ, ಆ ಥರ ಇವರು MLA ಆದ್ರೆ MP ಆದ್ರೆ ಕಾರ್ಪೊರೇಟರ್ ಆದ್ರೆ ನಮಗೆ ಎಷ್ಟೆಷ್ಟು ಹಣ ಬರುತ್ತೆ ಅಂತ ಹೇಳಿ ಇಷ್ಟು ದುಡಿಬೋದು ಅಂತ ಹೇಳಿ ತಂದು ಸುರಿತಾ ಇರ್ತಾರೆ ದುಡ್ಡನ್ನ. ಆದ್ರೆ ಜನ ಅವ್ನು ದಾನಶೂರ ಕರ್ಣಗುರು ಪಾಪ ಒಳ್ಳೆ ಮನುಷ್ಯ ಇಷ್ಟೆಲ್ಲ ಖರ್ಚು ಮಾಡ್ತಾ ಇದ್ದಾನೆ ಅಂತ. ಹುಚ್ಚರಲ್ಲ ಯಾರೂನು. ಜನ ಅರ್ಥ ಮಾಡ್ಕೊಳ್ಳಿ. ಇಷ್ಟೆಲ್ಲ ಆಗ್ತಾ ಇದ್ರು ಕಣ್ಣು ಮುಂದೆನೆ ಇವರು ನಮ್ಮನ್ನ ಸುಲಿಗೆ ಮಾಡ್ತಾ ಇದ್ರು, ನೇರ ಅಗುಲ್ ದರೋಡೆ ಮಾಡ್ತಾ ಇದ್ರು. ಯಾರು ನಮಗೆ ಮೋಸ ಮಾಡ್ತಾ ಇದಾರೆ, ಯಾರು ನಮ್ಮನ್ನ ಲೂಟಿ ಮಾಡ್ತಾ ಇದಾರೆ, ಯಾರು ನಮ್ಮನ್ನ ಬೆನ್ನಿಗೆ ಚೂರಿ ಆಗ್ತಾ ಇದ್ದಾನೆ, ಅಂತವ್ರನ್ನೇ ನಾವು ಗೆಲ್ಲಿಸ್ತೀವಿ, ಅಂತವ್ರನ್ನೇ ನಮ್ಮ ನಾಯಕರನ್ನಾಗಿ ನಾವು ಆಯ್ಕೆ ಮಾಡ್ಕೋತೀವಿ ಅಂತ ಅಂದ್ರೆ ಅಂತ ಜನರಿಗೆ ನಿಜಕ್ಕೂ ಭವಿಷ್ಯ ಇಲ್ಲ. ನಿಜಕ್ಕೂ ಆ ಥರದ ಜನರನ್ನ ಭಗವಂತನೇ ಬಂದ್ರು ಕಾಪಾಡೋದಕ್ಕೆ ಸಾಧ್ಯ ಆಗಲ್ಲ. ದಯವಿಟ್ಟು ಯೋಚನೆ ಮಾಡಿ. ಕಾಂಗ್ರೆಸ್, ಬಿಜೆಪಿ, JDS ಅಂತ ಅಲ್ಲ, ಈ ಮೂರು ಪಕ್ಷಗಳಲ್ಲಿರುವಂತಹ ಜನ, ಈ ಮೂರು ಪಕ್ಷಗಳಲ್ಲಿ ರಾಜಕಾರಣ ಮಾಡ್ತೀವಿ ನಾವು ಅಂತ ಬಯಸ್ತಾ ಇರುವಂತ ಜನ, ಈ ಮೂರು ಪಕ್ಷಗಳಲ್ಲಿ ನಾವೇನೋ ಈ ದೇಶವನ್ನ ಈ ರಾಜ್ಯವನ್ನ ಉದ್ಧಾರ ಮಾಡ್ತೀವಿ ಅಂತ ಹೇಳ್ತಾ ಇರುವಂತವ್ರು ಎಲ್ಲರೂ ಪರಮ ಸುಳ್ಳುಗಾರರು, ಪರಮ ಮೋಸಗಾರರು, ಪರಮ ಭ್ರಷ್ಟರೇ ಆಗಿದ್ದಾರೆ. ಜನರಿಗೆ ಹಣ ಕೊಟ್ಟು ಚುನಾವಣೆಗಳನ್ನ ಗೆಲ್ಲೋದಕ್ಕೆ ಬರುವಂತ ಎಲ್ಲರೂ ಇಂಥ ಹಲ್ಕಾಗಳೇ. ಒಂದೊಂದು MLA ಕ್ಷೇತ್ರಗಳಿಗೆ ಇವತ್ತು ಒಂದೊಂದು MLA ಕ್ಷೇತ್ರಗಳಿಗೆ ಏನು 500 ಕೋಟಿ 1000 ಕೋಟಿ ಬೇರೆ ಬೇರೆ ಇಲಾಖೆಗಳಿಂದ ಸಾವಿರಾರು ಕೋಟಿ ಕೆಲಸ ಆಗುತ್ತೆ. ಪ್ರತಿಯೊಂದು ಕೆಲಸಕ್ಕೂ ಅವ್ರಿಗೆ ಇಂತಿಂತ ಕಮಿಷನ್ ಕೊಡಬೇಕು ಅಂತ ಹೇಳಿದ್ರೆ ಯಾಕೆ ಕೊಡ್ಬೇಕು ಕಮಿಷನ್? ಯಾರು ದುಡ್ಡು? ಅದು ಸರ್ಕಾರದ ದುಡ್ಡು ಅಂತ ಅಂದ್ರೆ ಏನು? ಅದಕ್ಕೆ ಕೇಳೋರು ಯಾರು ಇಲ್ವಾ? ಸರ್ಕಾರದ ದುಡ್ಡು ಅಂತ ಅಂದ್ರೆ ಯಾರು ಬೇಕಾದ್ರೂ ತಿನ್ಕೊಂಡೋದ್ರು ನಮ್ಗೇನು ಅನ್ಸಲ್ವಾ? ಅದು ನಮ್ ದುಡ್ಡು ನಂಗನ ಅನ್ಸಲ್ವಾ? ಸರ್ಕಾರದ ದುಡ್ಡು ಖಾಲಿ ಆಗ್ತಾ ಇದ್ರೆ, ಸರ್ಕಾರದ ದುಡ್ಡು ಪೋಲ್ ಆಗ್ತಾ ಇದ್ರೆ ಅದನ್ನ ತುಂಬಿಸ್ಕೊಡ್ಬೇಕಾಗಿರುವಂತವ್ರು ನಾವೇ. ಮುಂದಕ್ಕೆ ತೆರಿಗೆಗಳ ಮುಖಾಂತರ ನಾವೇ ಅದನ್ನ ಕಟ್ಕೊಡ್ಬೇಕು ಸರ್ಕಾರಕ್ಕೆ. ಸರ್ಕಾರಕ್ಕೇನು ಮಳೆ ಉಯ್ದು ಸರ್ಕಾರದ ಖಜಾನೆ ತುಂಬತಾ ಇಲ್ಲ, ಮೇಲಿಂದ ಏನು ಮಳೆ ಉಯ್ಯಲ್ಲ ಎಲ್ಲೂ ಸರ್ಕಾರದ ಖಜಾನೆ ತುಂಬಕ್ಕೆ. ಸರ್ಕಾರದ ಖಜಾನೆ ಈ ರೀತಿಯಾಗಿ ನಷ್ಟ ಹೊಂದುತ್ತಾ ಇದ್ರೆ, ಸರ್ಕಾರದಲ್ಲಿರುವಂತಹ ಹಣ ಈ ರೀತಿಯಾಗಿ ಭ್ರಷ್ಟರ ಮುಖಾಂತರ ಪೋಲ್ ಆಗ್ತಾ ಇದ್ರೆ ಅದನ್ನ ಮತ್ತೆ ನಾವು ತುಂಬಿಸ್ಕೊಡ್ಬೇಕಾಗಿರುವಂತವ್ರು ನಾವೇ, ಸಾಮಾನ್ಯ ಜನರೇ. ಕಷ್ಟಪಟ್ಟು ದುಡಿಯುವಂತ ಈ ದೇಶದ ಜನರ ನಾವೇನೆ. ದುಡ್ಡಿರುವಂತವ್ರು, ಅಧಿಕಾರದಲ್ಲಿರುವಂತವ್ರು, ರಾಜಕಾರಣಿಗಳು ತೆರಿಗೆನೂ ಮೋಸ ಮಾಡ್ತಾರೆ, ತೆರಿಗೆನೂ ಕಟ್ಟಲ್ಲ ಪಾಪಿಗಳು. ಯಾವ್ಯಾವ ಅಧಿಕಾರಿಗಳನ್ನ ಬುಕ್ ಮಾಡ್ಕೊಂಡು ತೆರಿಗೆನೂ ಮೋಸ ಮಾಡಿ ಅವರು ದುಡ್ಡನ್ನ ಲಪಟಾಯಿಸ್ತಾರೆ. ಒಂದ್ ಕಡೆ ತೆರಿಗೆನೂ ಮೋಸ ಮಾಡಿ ಲಪಟಾಯಿಸ್ತಾರೆ, ಇನ್ನೊಂದು ಕಡೆ ತಮ್ಮ ಅಧಿಕಾರವನ್ನ ಬಳಸಿಕೊಂಡು ಈ ರೀತಿಯಾಗಿ ಜನರ ತೆರಿಗೆ ಹಣವನ್ನ ನೇರವಾಗಿ ಲೂಟಿ ಮಾಡ್ತಾ ಇದ್ದಾರೆ. ನನ್ಗನ್ಸುತ್ತೆ ಶಿರಾಟಿ ಜನ ಅಟ್ಟಾಡಿಸ್ಕೊಂಡು ಚಪ್ಪಲಿಯಲ್ಲಿ ಹೊಡಿಬೇಕು ಆ ಶಾಸಕನಿಗೆ. ಗದಗ್ನ ಶಿರಾಟಿ ಜನ ಏನು ಒಂದು 50,000 ಲಕ್ಷ ಜನ ವೋಟರ್ಸ್ ಆತನಿಗೆ ಓಟ್ ಹಾಕಿದ್ದಾರೆ, ತಮ್ಮ ಚಪ್ಪಲಿ ಪರ್ಕೆಯನ್ನ ಬಿಚ್ಚಿಕೊಂಡು ಹೊಡಿಬೇಕು. ಜನರು ಆಕ್ರೋಶ ಏನು ಅನ್ನೋದನ್ನ ತೋರಿಸ್ಬೇಕು ಇಂಥ ನೀಚರಿಗೆ, ಭ್ರಷ್ಟರಿಗೆ. ಆವಾಗ ಇವ್ರು ಬುದ್ಧಿ ಕಲಿತಾರೆ. ಮೆರೆಸ್ತಿರಲ್ಲ ಒತ್ಕೊಂಡು ಒಬ್ಬ MLA MP ಅಂತ ಅಂದ್ರೆ ಅಸಹ್ಯ ಆಗಲ್ವಾ? ಏನೋ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಪರವಾಗಿಲ್ಲ, ನಮ್ಮ ತೆರಿಗೆ ಹಣ ಲೂಟಿ ಮಾಡ್ತಾರೆ ಅಂತ ಗೊತ್ತು, ಮೋಸ ಮಾಡ್ತಾ ಇದ್ದಾರೆ ಅಂತ ಗೊತ್ತು. ನಾವು ಅವ್ರನ್ನ, ಇಂಥ ಭ್ರಷ್ಟರನ್ನ, ಮೋಸಗಾರರನ್ನ, ಈ ತರದ ರಾಜಕಾರಣಿಗಳನ್ನ ನಾವು ದೂಷಿಸಬೇಕಾ? ಅಥವಾ ಇಂಥವ್ರನ್ನೇ ಬೆಳೆಸಿ ಇಂಥವ್ರನ್ನೇ ನಮ್ಮ ನಾಯಕರನ್ನಾಗಿ ಆಯ್ಕೆ ಮಾಡ್ಕೋತಾ ಇರುವಂತ ಜನರನ್ನ ದೂಷಿಸಬೇಕಾ? ಗೊತ್ತಾಗ್ತಾ ಇಲ್ಲ. ದಯವಿಟ್ಟು ಇದೆಲ್ಲವನ್ನ ಅರ್ಥ ಮಾಡ್ಕೊಳ್ಳಿ. ಇಂಥ ಜನರೇ ಇವತ್ತು ಬಹುತೇಕ ಎಲ್ಲ ಪಕ್ಷಗಳಲ್ಲಿ ತುಂಬಿರೋದು. ಕಾಂಗ್ರೆಸ್, ಬಿಜೆಪಿ, JDS. ಅದು ಕೇವಲ ಬಿಜೆಪಿ ಅಥವಾ ಕಾಂಗ್ರೆಸ್, JDS ಅಲ್ಲಿ ಮಾತ್ರ ಈ ತರದವ್ರು ಇದ್ದಾರೆ ಅಂತ ಅಲ್ಲ. ಬಹುತೇಕ ಎಲ್ಲ ಪಕ್ಷಗಳಲ್ಲಿ 99% ಈ ತರ ಶಾಸಕರೇ. ಯಾಕೆಂದ್ರೆ ಹಣ ಕೊಡದೆ ಗೆಲ್ಲೋಕ್ಕಾಗಲ್ಲ.
ಗೆದ್ದ ಮೇಲೆ ಮತ್ತೆ ಹಣನ ಮಾಡ್ಕೊಳ್ಳೇಬೇಕು. ಎಷ್ಟೋ ಜನ ಗೆದ್ದು ಆ ಹಣವನ್ನ ಏನು ಅಂತಾರೆ ಮತ್ತೆ ಗೈನ್ ಮಾಡಕ್ ಆಗ್ದಲೇ ಇವತ್ತು ಸಾಲ ಸೋಲ ಮಾಡ್ಕೊಂಡು ಬಿಜೆಪಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂತವ್ರೆ ಒಂದ್ಸಲ ಗೆದ್ದು ಇಲ್ಲ ನಾನು ಪ್ರಾಮಾಣಿಕವಾಗಿರ್ತೀನಿ ಅಂತ ಹೋಗಿ ಮತ್ತೆ ಸಾಲ ಸೋಲ ಮಾಡ್ಕೊಂಡು ಇವತ್ತು ಯಾವ ಪಕ್ಷದಲ್ಲೂ ಇಲ್ಲ ಒಂಥರ ಅಡೆಪಾರಿಗಳಾಗಿರೋದು ನಾವು ನೋಡಿದ್ದೀವಿ. ಸೊ ಇದು ಪ್ಯೂರ್ಲಿ ಬಿಸಿನೆಸ್. ಇದು ಕೇವಲ ಶಿರಹಟ್ಟಿ ಶಾಸಕನ ಅಲ್ಲ, ಶಿರಹಟ್ಟಿ ಶಾಸಕ ಏನ್ ಸಿಗಾಕೊಂಡಿದ್ದಾನೆ ಇದು ಒಂದು ಎಕ್ಸಾಂಪಲ್. ಇಡೀ ರಾಜ್ಯದಲ್ಲಿ ನಮ್ಮ ಶಾಸಕರು ಯಾವ ರೀತಿಯಾಗಿದ್ದಾರೆ, ಶಾಸಕರದ್ದು ಕೆಲಸ ಯಾವ ರೀತಿಯಾಗಿ ನಡೆಯುತ್ತೆ, ಶಾಸಕರಿಗೆ ಹಣ ಎಲ್ಲಿಂದ ಬರುತ್ತೆ ಅನ್ನೋದನ್ನ ಜನರು ತಿಳ್ಕೊಳ್ಳೋದಕ್ಕೆ ಇದೊಂದು ಎಕ್ಸಾಂಪಲ್. ಎಲ್ಲರೂ ಸಿಗಾಕೊಳ್ಳೋದನ್ನ ಕಾಯಬೇಡಿ, ಮೆಟ್ಟು ಬಿಚ್ಕೊಂಡು ಹೊಡಿಬೇಕು ಅವ್ರಿಗೆ. ದಯವಿಟ್ಟು ಇದನ್ನೆಲ್ಲ ನೋಡ್ತಾ ಇದ್ದಾಗಲಾದ್ರೂ, ಇಷ್ಟೆಲ್ಲ ಅನ್ಯಾಯ ಕಣ್ಮುಂದೆನೆ ನಡೀತಾ ಇದ್ದಾಗಲಾದ್ರೂ ಒಳ್ಳೆ ರಾಜಕಾರಣದ ಕಡೆ ಗಮನ ಕೊಡಿ, ಒಳ್ಳೆಯವರನ್ನ ಬೆಂಬಲಿಸಿ. ಇವತ್ತೆಲ್ಲ ನಾಳೆ ಸಮಾಜ ಹೇಗೆ ಇವತ್ತು ಕಳ್ಳರು ಎಲ್ಲ ಸಿಗಾಕೋತಾ ಇದ್ದಾರೆ, ಆ ರೀತಿಯಾಗಿ ನಾಳೆ ಈ ಸಮಾಜ ಬದಲಾಗುತ್ತೆ. ಒಳ್ಳೆ ಜನ ರಾಜಕಾರಣಕ್ಕೆ ಬಂದ್ರೆ ಮಾತ್ರನೇ ನಮ್ಮ ತೆರಿಗೆ ಹಣ ಉಳಿಯುತ್ತೆ. ಇರುವಂತ ತೆರಿಗೆ ಹಣದಲ್ಲೇ ಹೆಚ್ಚು ಕೆಲಸಗಳಾಗ್ತವೆ. ನಾವು ಕಟ್ಟುವಂತ ತೆರಿಗೆ ಕಡಿಮೆ ಆಗುತ್ತೆ, ನಮ್ಮ ದುಡಿಮೆ ಹೆಚ್ಚಾಗುತ್ತೆ, ನಮ್ಮ ಉಳಿತಾಯ ಜಾಸ್ತಿ ಆಗುತ್ತೆ. ನಾವು ಇವತ್ತು ಏನು 30 ಲಕ್ಷ 40 ಲಕ್ಷ 50 ಲಕ್ಷ ಕೊಡಬೇಕು ಒಂದು ಸೈಟ್ ತಗೊಳ್ಳೋದಕ್ಕೆ, ಒಳ್ಳೆ ಸರ್ಕಾರ ಒಳ್ಳೆ ಆಡಳಿತ ಇದ್ರೆ 5 ಲಕ್ಷ ರೂಪಾಯಿಗೆ ಒಂದು ಸೈಟ್ ಕೊಡ್ಬೋದು ಜನರಿಗೆ. 5 ಲಕ್ಷಕ್ಕೂ ಸೈಟ್ ಕೊಡ್ಬೋದು, 2 ಲಕ್ಷಕ್ಕೂ ಸೈಟ್ ಕೊಡ್ಬೋದು, 10 ಲಕ್ಷಕ್ಕೂ ಒಂದು ಮನೆ ಕೊಡ್ಬೋದು, ಒಳ್ಳೆ ಮನೆ ಕೊಡ್ಬೋದು. ಈ ಪಾಪಿಗಳು ಅದ್ಯಾವುದೋ 600 ಸ್ಕ್ವೇರ್ ಫೀಟ್ ಮನೆ ಕೊಡೋದಕ್ಕೆ ಬೆಂಗಳೂರಿನಲ್ಲಿ ಎಲ್ಲೋ ಕಟ್ಟಿ EWS ಆ ಥರದ ಮನೆ ಕಟ್ತಾರಲ್ಲ, ಅಲ್ಲಿ ಆ ಥರದ ಮನೆ 600 ಸ್ಕ್ವೇರ್ ಫೀಟ್ಗೆ ಎಷ್ಟೋ 20 ಲಕ್ಷನೋ 15 ಲಕ್ಷ ತಗೋತಾ ಇದಾರಂತೆ. ಅಂದ್ರೆ ಪ್ರೈವೇಟ್ ಅವರು ಮನೆ ಕಟ್ಕೊಡ್ತಾರಲ್ಲ ಈ ಅಪಾರ್ಟ್ಮೆಂಟ್, ಅದಕ್ಕಿಂತ ಜಾಸ್ತಿ ಇಸ್ಕೊತಾ ಇದಾರೆ. ಪಾಪ ಜನರಿಗೆ ಏನೋ ಸಣ್ಣ ಮನೆ ಅಲ್ವಾ, 10 ಲಕ್ಷಕ್ಕೆ 15 ಲಕ್ಷಕ್ಕೆ ಒಂದು ನಮ್ಗೆ ಮನೆ ಸಿಗ್ತಾ ಅಂತ ಜನ ಭಾವಿಸ್ಕೊತಾ ಇದಾರೆ. ಮನೆ ಎಂತದ್ದು, ಎಂತ ಕಳಪೆ ಮನೆ, ಎಂತ ಸಣ್ಣ ಮನೆ, ಅದಕ್ಕೆ ಜನ ಅಷ್ಟು ಕಾಸು ಕೊಡ್ತಾ ಇದಾರೆ. ಒಳ್ಳೆ ಜನ ಇದ್ರೆ, ಒಳ್ಳೆ ರಾಜಕಾರಣಿಗಳಿದ್ರೆ, ಒಳ್ಳೆ MLAಗಳಿದ್ರೆ, ಒಳ್ಳೆ ಮಂತ್ರಿಗಳಿದ್ರೆ, ಒಳ್ಳೆ ಮುಖ್ಯಮಂತ್ರಿ ಆಯ್ಕೆಯಾಗಿ ಬಂದ್ರೆ ನಿಜಕ್ಕೂ ಜನಕ್ಕೆ ಶ್ರಮ ಪಡೋ ಅಗತ್ಯ ಇಲ್ಲ. ಮಕ್ಳಿಗೆ ಒಳ್ಳೆ ಶಿಕ್ಷಣ ಸಿಗುತ್ತೆ, ಒಳ್ಳೆ ಆಸ್ಪತ್ರೆಗಳಿರ್ತವೆ, ಒಳ್ಳೆ ರಸ್ತೆಗಳಿರ್ತವೆ, ಅವ್ರು ಕಟ್ಟುವಂತ ತೆರಿಗೆ ಹಣ ಕಡಿಮೆ ಆಗುತ್ತೆ, ಒಟ್ಟಾರೆಯಾಗಿ ಜನರ ಬದುಕು ಹಸನಾಗುತ್ತೆ. ಇಲ್ಲ ಅಂತ ಅಂದ್ರೆ ಇವ್ನು ತಿಂತಾ ಇರ್ತಾರೆ, ನೀವು ಅಲ್ಲೇ ಫ್ಯಾಕ್ಟರಿಯಲ್ಲಿ ಅಲ್ಲಿ ಇಲ್ಲಿ ಓಟಿ ಮಾಡ್ಕೊಂಡು ಡ್ರೈವಿಂಗ್ ರಾತ್ರಿ ಹಗಲು ಡ್ರೈವಿಂಗ್ ಮಾಡ್ಕೊಂಡು, ಕರೆಂಟ್ ರಾತ್ರಿ ಬರ್ಲಿ ಬೆಳಿಗ್ಗೆ ಬರ್ಲಿ ರೈತರು ಹೋಗಿ ಓಡಾಡ್ಕೊಂಡು ಕತ್ಲೆ ಒಳಗಡೆ ಓಡಾಡ್ಕೊಂಡು ನೀರು ಕಟ್ಕೊಂಡು ಅಲ್ಲಿ ಬರುವಂತ ಪುಡಿಕಾಸ್ಗೆ ನೀವು ದುಡ್ಕೊಂಡಿರಿ. ಇಂಥ ದೇಶದ್ರೋಹಿಗಳನ್ನ, ಇಂಥ ಪಾಪಿಗಳನ್ನ, ಇಂಥ ಭ್ರಷ್ಟರನ್ನ ಆಯ್ಕೆ ಮಾಡ್ಕೊಳ್ಳಿ. ನೀವೆಷ್ಟು ದುಡಿದ್ರು ಅಷ್ಟೇ ನಿಮ್ ಬದುಕು. ನೀವು ಒಳ್ಳೆಯವರನ್ನ ಆಯ್ಕೆ ಮಾಡ್ಕೊಳ್ಳೋ ತನಕ ಜನರ ಬದುಕು ಸುಧಾರಣೆ ಆಗಲ್ಲ. ಹಾಗಾಗಿ ದಯವಿಟ್ಟು ಜನ ಎಚ್ಚರಿಕೆಯಿಂದ ರಾಜಕಾರಣವನ್ನ ಗಮನಿಸಿ, ಮತ್ತೆ ಒಳ್ಳೆಯವರನ್ನ ಎಚ್ಚರಿಕೆಯಿಂದ ಆಯ್ಕೆ ಮಾಡ್ಕೊಳ್ಳಿ. ಒಳ್ಳೆಯವರು ಆಯ್ಕೆ ಆದಾಗ ಮಾತ್ರನೇ, ಒಳ್ಳೆಯ ರಾಜಕಾರಣಿಗಳು ಬಂದಾಗಲೇ ನಿಮ್ಮ ಭವಿಷ್ಯ ಒಳ್ಳೇದಾಗಿರುತ್ತೆ. ಇಲ್ಲ ಅಂತ ಅಂದ್ರೆ ಇವತ್ತು ಬಹುತೇಕ ಇರುವಂತ ಎಲ್ಲರೂ ಇಂಥ ಶಿರಹಟ್ಟಿಯ ಏನು 5 ಲಕ್ಷ ಲಂಚ ಇಸ್ಕೊಂಡು ಅಸಹ್ಯ ಶಾಸಕನಾಗಿರುವಂತವನೇ, ಮನೆಯ ಒಡೆಯನೇ, ಮನೆಯ ಯಜಮಾನನೇ ಇಂಥ ತಿನ್ನುವಂತಹ ಕೆಲಸ ಮಾಡಿರುವಂತದ್ದು ನಿಜಕ್ಕೂ ಅಸಹ್ಯ. ಇಡೀ ಶಿರಹಟ್ಟಿಯ ಜನ, ಗದಗ್ನ ಜನ ಏನು ಒಂಥರ ನಾಚಿಕೆ ಪಡುವಂತಹ ಒಂದು ಸಂದರ್ಭ. ಪಾಪ ಶಿರಹಟ್ಟಿಯವರೇನು ಎಲ್ಲರೂ ನಾಚಿಕೆ ಪಡಬೇಕು, ಎಲ್ಲಾ ಕ್ಷೇತ್ರದ ಜನರು ನಾಚಿಕೆ ಪಡಬೇಕು. ಶಿರಹಟ್ಟಿ ಒಂದು ಸಿಗಾಕೊಂಡಿದ್ದಾನೆ ಅಷ್ಟೇ. ಬೇರೆ ಕ್ಷೇತ್ರದ MLAಗಳು ಇದೇ ರೀತಿಯಾಗಿನೇ ಅವರು ಕಕ್ಕ ತಿಂತಾ ಇರೋದು. ನಾವು ಬೇರೆಯವರೆಲ್ಲರೂ ಇವತ್ತು ನಾವು ಆಯ್ಕೆ ಮಾಡ್ಕೊಂಡಿರುವಂತ ಜನಪ್ರತಿನಿಧಿಗಳ ಕಾರಣಕ್ಕೆ ನಾವೂ ಕೂಡ ಇವತ್ತು ನಾಚಿಕೆ ಪಡಬೇಕು. ಎಲ್ಲರೂ ಇದೇ ಕೆಲಸ ಮಾಡ್ತಾ ಇರೋದು. ದಯವಿಟ್ಟು ಒಳ್ಳೆಯ ರಾಜಕಾರಣದ ಬಗ್ಗೆ ಯೋಚನೆ ಮಾಡಿ, ಒಳ್ಳೆಯವರನ್ನ ಆಯ್ಕೆ ಮಾಡ್ಕೊಳ್ಳಿ. ಒಳ್ಳೆಯವರನ್ನ ಆಯ್ಕೆ ಮಾಡ್ಕೊಂಡ್ರೆ ಮಾತ್ರನೇ ನಮಗೆ ಭವಿಷ್ಯ ಇದೆ, ಈ ರಾಜ್ಯಕ್ಕೂ ಭವಿಷ್ಯ ಇದೆ, ದೇಶಕ್ಕೂ ಭವಿಷ್ಯ ಇದೆ. ಇಲ್ಲ ಅಂತ ಅಂದ್ರೆ ಬರೀ ಜಾತಿ ಧರ್ಮದ ಅಮಲಲ್ಲೇ ಬಿದ್ದು ಇಂಥ ಪಾಪಿಗಳ ಹಿಂದೆ ಓಡಾಡ್ಕೊಂಡಿದ್ರೆ ನಿಮ್ಗೆ ಯಾರಿಗೂ ಭವಿಷ್ಯ ಇಲ್ಲ. ನೀವು ಆ ಕೆಲಸ ಮಾಡ್ತಾ ಇದ್ರೆ, ನಾವು ಒಳ್ಳೆ ದಾರಿನಲ್ಲಿ ಇದ್ರೂ ಕೂಡ, ಒಳ್ಳೆ ದಾರಿನಲ್ಲಿ ಇರುವಂತವ್ರಿಗೂ ಕೂಡ ನಿಮ್ಮಂತವ್ರ ಕಾರಣದಿಂದಾಗಿ ನಮ್ಮಂತವ್ರಿಗೂ ಭವಿಷ್ಯ ಇರಲ್ಲ. ದಯವಿಟ್ಟು ಎಲ್ಲರೂ ಬದಲಾಗಿ ಈ ದೇಶವನ್ನ, ಈ ನಾಡನ್ನ ಉಳಿಸ್ಕೊಳ್ಳೋದಕ್ಕೆ ಒಳ್ಳೆಯವ್ರನ್ನ ಆಯ್ಕೆ ಮಾಡ್ಕೊಳ್ಳೋದ್ರ ಮುಖಾಂತರ ತಾವೆಲ್ಲರೂ ಒಂದು ಬದಲಾವಣೆಗೆ ಮುಂದಾಗಿ ಅಂತ ಹೇಳಿ ನಾನು ಕೇಳ್ಕೊತಾ ಇವತ್ತಿನ ಲೈವ್ ನ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.
ಜೈ ಹಿಂದ್, ಜೈ ಕರ್ನಾಟಕ, ಜೈ KRS. ಥ್ಯಾಂಕ್ ಯು.